ತಮಗೆಲ್ಲ ಗೊತ್ತಿರುವ ಹಾಗೆ ಬಳ್ಳಾರಿಯ 5 ಏನು ಬಾಣಂತಿಯರ ಸಾವುಗಳಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಗಮನ ಕೂಡ ಈ ಸಬ್ಜೆಕ್ಟ್ ಮೇಲೆ ಬಂತು. ಮತ್ತೆ ಆ ಸಾವುಗಳಿಗೆ ಏನು ಕಾರಣ ಅಂತ ನಮಗೆ ಅನುಮಾನಗಳು, ಸಂಶಯಗಳು ಕೂಡ ಸಂದರ್ಭದಲ್ಲಿ ನಮಗೆ ಬಂದ ನಂತರ ಏನು ಆ ಒಂದು ಪಶ್ಚಿಮ ಬಂಗ ಕಂಪನಿ ಏನಿತ್ತು, ಆ ಕಂಪನಿ ಅದು ಅವರ ಒಂದು ಸರಬರಾಜು ಮಾಡಿರ್ತಕ್ಕಂಥ ರಿಂಗರ್ ಲ್ಯಾಕ್ಟೇಟು ಈ ಒಂದು ಸಾವಿಗೆ ಕಾರಣ ಕಾಣ್ತಾ ಇದೆ ಅಂತ ಸಂಭವಿಸಿದ ಇದು ಸಾವಿಗೆ ಇದೇ ಮುಖ್ಯ ಕಾರಣ ಅಂತ ನಮಗೂ ಕೂಡ ಆ ಸಂದರ್ಭದಲ್ಲಿ ಅನಿಸಿರ್ತಕ್ಕಂಥದ್ದು. ಮತ್ತು ಅದ ನಂತರ ನಾವು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮಗಳು ತಗೊಂಡಿದ್ದೀವಿ. ಮತ್ತು ಅನೇಕ ಘಟನೆಗಳು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಕೇಂದ್ರಕ್ಕೂ ಕೂಡ ನಾವು ಬರೆದಿದ್ದು, ಕೇಂದ್ರದ ಸರ್ಕಾರ ತಂಡ, ನಮ್ಮ ತಂಡ, ಪಶ್ಚಿಮ ಬಂಗಾಲಿನ ತಂಡ ಅಲ್ಲಿಗೆ ಸ್ಥಳ ಪರಿಶೀಲನೆ ಮಾಡಿ ಫ್ಯಾಕ್ಟರಿ ಪ್ರಿಮೈಸಸ್ಗೆ ಹೋಗಿ ಅದ ನಂತರ ಈಗ ಫ್ಯಾಕ್ಟರಿಯನ್ನು ಪ್ರೊಡಕ್ಷನ್ ನಿಲ್ಲಿಸಿರುವಂಥದ್ದು ಇದೆಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ನಾವು ನಮ್ಮ ಗಮನ ಆವಾಗ ಅದಕ್ಕಿಂತ ಸ್ವಲ್ಪ ಹೆಚ್ಚಾಯಿತು. ಯಾಕಂತ ಹೇಳಿದ್ರೆ ನಾನು ಅವತ್ತೇ ಹೇಳಿದ್ದೆ, ಪ್ರತಿಯೊಂದು ಸಾವಿನ ಒಂದು ಏನು ಈ ವರ್ಷ ಸಾವಾಗಿದೆ ಅದರ ಒಂದು ಡೆತ್ ಆಡಿಟ್ ಅನ್ನು ನಾನು ಮಾಡಿಸ್ತೀನಿ. ಯಾಕಂದರೆ ಈ ಘಟನೆ ಇದಕ್ಕೆ ಏನು ಕಾರಣ ಇರ್ಬೋದು, ಈ ಘಟನೆಯಿಂದ ಉಳಿದಿರ್ತಕ್ಕಂಥ ಸಾವುಗಳಲ್ಲಿ ಇದೇ ರೀತಿಯಾಗಿ ಏನಾದರೂ ಸಂಭವಿಸಿದೆಯಾ ಇಲ್ವಾ, ಅಥವಾ ಬೇರೆ ಇನ್ನೇನು ಕಾರಣಗಳಿರ್ಬೋದು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾನು ವಿಶ್ಲೇಷಣೆ ಮಾಡಿಸ್ತೀನಿ, ತನಿಖೆಯನ್ನು ಮಾಡಿಸ್ತೀನಿ ಅಂತ ಕೂಡ ನಾನು ಬೆಳಗಾವಿ ಅಧಿವೇಶನದಲ್ಲೂ ಹೇಳಿದ್ದೆ ಮತ್ತು ತಮ್ಮ ಮಾಧ್ಯಮಗಳ ಮುಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದೆ ನಾನು. ಆದರೆ ಅದ ನಂತರ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಸುಮಾರು 15 ಜನರ ಒಂದು ತಂಡವನ್ನು ರಚನೆ ಮಾಡಿದ್ರು. ಎಲ್ಲ ನಮ್ಮ ಎಕ್ಸ್ಪರ್ಟ್ಸು ಇದ್ದರು, ನಮ್ಮ ಡೈರೆಕ್ಟರ್ ಇದ್ದರು, ಡಾಕ್ಟರ್ ತ್ರಿವೇಣಿ ಅವರು, KSMS MD ಅವರಿದ್ದರು, ನಮ್ಮ RCHನ ಏನು ಯೋಜನಾ ನಿರ್ದೇಶಕರು ಕೂಡ ಇದ್ದರು, ಮತ್ತು ಬೇರೆ ಎಕ್ಸ್ಪರ್ಟ್ಸು ಅಂದರೆ ಈ ಫಾರ್ಮಕಾಲಜಿಯಲ್ಲಿ, ಆಮೇಲೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬೇರೆ ಬೇರೆಯವರೆಲ್ಲರೂ ಮತ್ತು ಮೈಕ್ರೋಬಯಾಲಜಿಸ್ಟು ಎಲ್ಲ ಇದಕ್ಕೆ ಅಗತ್ಯ ಫಿಸಿಷಿಯನ್ಸು ಎಲ್ಲರನ್ನೂ ಕೂಡ ಅಗತ್ಯ ಅದೆಲ್ಲ ನಿಮ್ಮ ರಿಪೋರ್ಟಲ್ಲಿ ಬರೆದಿದ್ದೀನಿ, ನಿಮಗೆಲ್ಲ ಸಿಗ್ತದದು. ಸೊ ಅವನ್ನೆಲ್ಲನೂ 15 ಜನರ ತಂಡ ಮಾಡಿ ಪ್ರತಿಯೊಂದು ಕೇಸನ್ನು ಕೂಡ ನೀವು ಚೆಕಪ್ ಮಾಡಿ, ವೆರಿಫೈ ಮಾಡಿ. ಈ 464 ಏನು ಡಿಸೆಂಬರ್ವರೆಗೂ ನಡೆದಿತ್ತು, ಡಿಸೆಂಬರ್ವರೆಗೆ ನಡೆದಿತ್ತು, ಅದನ್ನು ಮಾಡಿ ಅಂತ ಹೇಳಿದ್ರು. ಆ ಫೈಂಡಿಂಗ್ಸ್ ಅನ್ನ ಈಗ ಅವರು ಕೊಟ್ಟಿದ್ದಾರೆ ನಮಗೆ. ಈ ಒಂದು ಫೈಂಡಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಬಹಳ ಪಾರದರ್ಶಕವಾಗಿ, ಯಾವುದೇ ಮುಚ್ಚುಮರೆ ಇಲ್ಲ, ಯಾವುದನ್ನು ಕೂಡ ನಾವು ಇಲ್ಲಿ ಜನರಿಗೆ ಗೊತ್ತಾಗಬಾರ್ದು ಅಥವಾ ಇದನ್ನು ನಾವು ತಡೆ ಹಿಡಿಯಬೇಕು ಅಥವಾ ಇದು ಬಹಿರಂಗಪಡಿಸಬಾರ್ದು ಅಂತ ಏನೂ ಇಲ್ಲ. ಇದನ್ನು ನಾವು ಸಾರ್ವಜನಿಕರಿಗೂ ಕೂಡ ಗೊತ್ತಾಗಬೇಕು, ನಾವು ಕೂಡ ಇದರ ಮೇಲೆ ಗಮನ ಹರಿಸಬೇಕು ಅಂತ ಹೇಳಿ ಇದನ್ನು ನಾವು ಮಾಡಿದ್ದೀವಿ. ಸೊ ನಿಮಗೆ ರಿಪೋರ್ಟನ್ನು ಈಗ ಡೀಟೇಲ್ ರಿಪೋರ್ಟನ್ನು ಕೂಡ ಕೊಟ್ಟು ಎಲ್ಲ ಒಂದು ಕಾಪಿ ಕೊಡಿ, ಡೀಟೇಲ್ ರಿಪೋರ್ಟ್ ಫುಲ್ ರಿಪೋರ್ಟ್ ಕಾಪಿ ಕೊಡಿ. ಅದರಲ್ಲಿ ಬೇರೆ ಬೇರೆ ಅಂಶಗಳು ಹೊರಗೆ ಬರ್ತಾ ಇದೆ. ಒಂದು ಏನು ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ, ಕಮ್ಮಿ ಆಗಿದೆ, ಅದೆಲ್ಲ ಆ ರಿಪೋರ್ಟಲ್ಲಿ ಇದೆ ಒಂದು. ಇನ್ನೊಂದು ಏಪ್ರಿಲಿಂದ ಡಿಸೆಂಬರ್ವರೆಗೆ ಪ್ರತಿ ತಿಂಗಳು ಎಷ್ಟಾಗ್ತಾ ಇತ್ತು ಆ ಒಂದು ಗ್ರಾಫ್ ಕೂಡ ನಾವು ಕೊಟ್ಟಿದ್ದೀವಿ. ಆಮೇಲೆ ವಯಸ್ಸಿನ ಆಧಾರದ ಮೇಲೆ ಆ ಒಂದು ರೇಷಿಯೋ ಹೆಚ್ಚು ಯಾವ ವಯಸ್ಸಿನಲ್ಲಿ ಆಗ್ತಾ ಇದೆ, ಎಲ್ಲಿ ಕಮ್ಮಿ ಆಗ್ತಾ ಇದೆ. ಈಗ 19ರಿಂದ 25 ವಯಸ್ಸಿಗೆ ಈ ಸಾವಿನ ಪ್ರಮಾಣ 50% ಇರುವಂಥದ್ದು, ಬಿಟ್ವೀನ್ 19 and 25. ಇದರಲ್ಲಿ ಹೆಚ್ಚಿನ ಅಂಶ ಸಾವುಗಳಾಗಿರುವಂಥದ್ದು. ಇನ್ನು 26ರಿಂದ 30 ವಯಸ್ಸೊಳಗಡೆ 30%, ಅಂದರೆ 19ರಿಂದ 30 ವಯಸ್ಸಲ್ಲಿ ಇರ್ತಕ್ಕಂಥ ಸಹಜವಾಗಿ ಆವಾಗಲೇ ಹೆಚ್ಚು ಮಕ್ಕಳು ಹುಟ್ಟುವಂಥದ್ದು. ಅದರಿಂದ 80% ಆ ಒಂದು ಫಿಗರ್, ಒಂದು ಡೇಟಾ ಪಾಯಿಂಟ್ ಒಂದು ಇದೆ. ಅದೇ ರೀತಿಯಾಗಿ ಈ ತಾಯಿಯ ಮರಣಗಳ ಸಂಖ್ಯೆಯಲ್ಲಿ ಪ್ರಥಮ ಬಾರಿಗೆ ಗರ್ಭಾವಸ್ಥರಾದಾಗ ಅವಾಗ ಸಾವು ಎಷ್ಟು ಪರ್ಸೆಂಟೇಜ್ ಇದೆ, ದ್ವಿತೀಯ ಆದಾಗ ಎಷ್ಟಿದೆ, ಅದನ್ನು ಕೂಡ ಡೇಟಾ ನಿಮ್ಮ ಮುಂದೆ ನಿಮಗೆಲ್ಲ ಕೊಡ್ತೀವಿ ಕಾಪಿ. ಸೊ 38% ಪ್ರಥಮ ಗರ್ಭಾವಸ್ಥೆಯಲ್ಲಿದ್ದಾಗ ಆಗಿರುವಂಥದ್ದು, 34% ದ್ವಿತೀಯ ಗರ್ಭಾವಸ್ಥೆಯಲ್ಲಿ ಆಗಿರುವಂಥದ್ದು. ಸೊ ಅದೊಂದು ಫೈಂಡಿಂಗ್ಸ್ ನಮ್ಮಲ್ಲಿ. ಬೇರೆ ಫೈಂಡಿಂಗ್ಸು ಇದೆ ಅದರಲ್ಲಿ. ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಬರ್ತದೆ, ಅಂದರೆ ಗಂಡಾಂತರ ಗರ್ಭಧಾರಣೆ, ಅದರ ಒಂದು ವಿವರಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ.
ಆ ಮಾಹಿತಿ ಕೂಡ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಯಾರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಮತ್ತು ತೊಡಕು ಇಲ್ಲದೆ ಇರತಕ್ಕಂಥ ಗರ್ಭಿಣಿಯರು ಎಷ್ಟಾಗಿದೆ ಅಂತ. ಸೊ ನಮ್ಮ ತೊಡಕು ಇರ್ತಕ್ಕಂಥ ಗರ್ಭಿಣಿಯರು ಸುಮಾರು 68.75% ಅವರೇ ತೀರೋಗಿರುವಂಥದ್ದು. ಅದೊಂದು ಫೈಂಡಿಂಗ್ ಇದೆ. ಆಮೇಲೆ ಪ್ರಸವ ಪೂರ್ವ ಎಷ್ಟು, ಪ್ರಸವ ನಂತರ ಆಂಟಿನೇಟಲ್ಲು 17%, ಪೋಸ್ಟ್ ನೇಟಲ್ 83% ಡೆತ್ಸ್ ಆಗಿರೋದು. ಅದೇ ರೀತಿಯಾಗಿ ಜಿಲ್ಲಾವಾರು ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಪಡೆದವರು ಎಷ್ಟು ಆಗಿದ್ದಾರೆ, ಸಹಜ ಚಿಕಿತ್ಸೆ ಪಡೆದವರು ಎಷ್ಟಾಗಿದ್ದಾರೆ. 62.6% ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಪಡೆದಿರೋರೇ ಈ ಒಂದು ಸಾವಿಗೆ ಮರಣಕ್ಕೆ ಕಾರಣ ಆಗಿರುವಂಥದ್ದು. ಮತ್ತು ಈ ಅದಾಯಿತು. ಆಮೇಲೆ ಸಾವಿನ ಸ್ಥಳದ ಆಧಾರದ ಮೇಲೆ, ಅಂದರೆ ಅದು ನಮ್ಮ ಆಸ್ಪತ್ರೆ ಅಲ್ಲ ಅಥವಾ ಖಾಸಗಿ ಆಸ್ಪತ್ರೆ ಅಲ್ವಾ, ಅದನ್ನು ಕೂಡ ನಾವು ಹೇಳಿದ್ದೀವಿ. ಅಥವಾ ಮಾರ್ಗದಲ್ಲೇ ಟ್ರಾವೆಲ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಾವಾಗಿರುವಂಥದ್ದು. ಆ ಮಾಹಿತಿ ಕೂಡ ನಿಮಗೆ ವಿವರಣೆಗಳಿದೆ, ನೀವೆಲ್ಲ ಓದ್ಕೋಬಹುದು. ಸೊ ಅದಿದೆ.